ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಸೆಪ್ಟೆಂಬರ್ 11ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿನಲ್ಲಿ 122 ಪಾಯಿಂಟ್ಗಳಷ್ಟು ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ 398 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ಹಾಗೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ 262 ಪಾಯಿಂಟ್ಗಳ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 25,000 ಲೆವೆಲ್ನ ಕೆಳಗಡೆ ಮತ್ತೆ ಟ್ರೇಡ್ ಆಗ್ತಿದೆ. ಬೆಳಗ್ಗೆ ಮಾರ್ಕೆಟ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು. ನಿಫ್ಟಿ 25,100 ಲೆವೆಲ್ ಅನ್ನು ಕೂಡ ಟಚ್ ಮಾಡಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಇವತ್ತು ಯುಎಸ್ನ ಇನ್ಫ್ಲೇಷನ್ ಡೇಟಾ ಬರುತ್ತೆ. ಸೊ ನೋಡಬೇಕಾಗುತ್ತೆ ಇನ್ಫ್ಲೇಷನ್ ಯಾವ ರೀತಿಯಲ್ಲಿ ಡಿಕ್ಲೇರ್ ಆಗುತ್ತೆ ಅಂತ. ಹಾಗೆ ಸೆಪ್ಟೆಂಬರ್ 12 ಗುರುವಾರ ಇಂಡಿಯಾದ ಆಗಸ್ಟ್ ತಿಂಗಳ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ. ಸೊ ಈ ಡೇಟಾ ಬೇಸಿಸ್ ಮೇಲೆ ಮಾರ್ಕೆಟ್ ಟ್ರೇಡ್ ಆಗುವಂತ ಚಾನ್ಸಸ್ ಇರುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಬಜಾಜ್ ಆಟೋ ಇವತ್ತು ಟಾಪ್ ಗೇನರ್ ಆಗಿತ್ತು. ಸೊ ಒಳ್ಳೆ ಒಂದು ವಾಲ್ಯೂಮ್ ನಲ್ಲಿ ಬೈಯಿಂಗ್ ಎಮರ್ಜ್ ಆಗ್ತಿದೆ. ಸ್ಟಾಕ್ 4% ಗೇನ್ ಆಯಿತು. ಏಷ್ಯನ್ ಪೇಂಟ್ಸ್ ಹಾಗೆ ಪೇಂಟ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಏಷ್ಯನ್ ಪೇಂಟ್ಸ್ 2%ಗೂ ಹೆಚ್ಚಿನ ಅಪ್ಸೈಡ್ನೊಂದಿಗೆ ಕ್ಲೋಸಿಂಗ್ ಕೊಟ್ಟಿದೆ. ರೀಸನ್ ಮತ್ತೆ ಕ್ರೂಡ್ ಆಯಿಲ್ ಆಗಿರುತ್ತೆ. ಸೊ ಕ್ರೂಡ್ ಆಯಿಲ್ನ ಪ್ರೈಸ್ ಪ್ರತಿ ಬ್ಯಾರೆಲ್ಗೆ $70ನ ಕೆಳಗಡೆ ಈಗ ನೋಡೋದಕ್ಕೆ ಸಿಗ್ತದೆ. ಸೊ ಕ್ರೂಡ್ ಆಯಿಲ್ನ ಪ್ರೈಸಸ್ ಫಾಲ್ ಆದಷ್ಟು ಪೇಂಟ್ ಸೆಕ್ಟರ್ನ ಕಂಪನಿಗಳಿಗೆ ಅದು ಪಾಸಿಟಿವ್ ಆಗಿರುತ್ತೆ. ಸೊ ಕ್ರೂಡ್ ಆಯಿಲ್ನ ಪ್ರೈಸಸ್ ಫಾಲ್ ಆಗ್ತಿರುವಾಗ ಹೆಚ್ಚಿನ ಒಂದು ಕ್ರೂಡ್ ಆಯಿಲ್ ಅನ್ನ ಪೇಂಟ್ ಸೆಕ್ಟರ್ನ ಕಂಪನಿಗಳು ಬೈ ಮಾಡ್ಕೋತಾರೆ. ಆದ್ರಿಂದ ಅವರು ಒಳ್ಳೆ ಒಂದು ಮಾರ್ಜಿನ್ಸ್ ಅನ್ನ ಪಡ್ಕೋಬಹುದಾಗುತ್ತೆ. ಸೊ ಈಗ ಒಪೆಕ್ ಕಂಟ್ರಿಗಳು ಮತ್ತೆ ಮೀಟಿಂಗ್ ಅನ್ನ ನಡೆಸುವಂತ ಚಾನ್ಸಸ್ ಇರುತ್ತೆ. ಪ್ರೊಡಕ್ಷನ್ ಅನ್ನ ಕಟ್ ಮಾಡಿ ಡಿಮ್ಯಾಂಡ್ ಇನ್ಕ್ರೀಸ್ ಮಾಡುವಂತ ಚಾನ್ಸಸ್ ಇದೆ. ಸೊ ಡಿಮ್ಯಾಂಡ್ ಇನ್ಕ್ರೀಸ್ ಆದಾಗ ಮತ್ತೆ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಸೊ ಯಾವಾಗೆಲ್ಲ ಕ್ರೂಡ್ ಆಯಿಲ್ನ ಪ್ರೈಸಸ್ ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಒಪೆಕ್ ಕಂಟ್ರಿಗಳು ಈ ರೀತಿಯಲ್ಲಿ ಮೀಟಿಂಗ್ಸ್ ಅನ್ನ ಮಾಡ್ತಾರೆ. ಒಪೆಕ್ ಕಂಟ್ರೀಸ್ ಅಂದಾಗ ಕ್ರೂಡ್ ಆಯಿಲ್ ಅನ್ನ ಹೆಚ್ಚಾಗಿ ಪ್ರೊಡ್ಯೂಸ್ ಮಾಡುವಂತ ಕಂಟ್ರೀಸ್ ಆಗಿರುತ್ತೆ. ಅದು ಸೌದಿ ಅರೇಬಿಯಾ, ಒಮಾನ್, ರಷ್ಯಾ ಈ ರೀತಿಯ ಕಂಟ್ರೀಸ್ ಆಗಿರುತ್ತೆ. ಹಾಗೆ ಬಜಾಜ್ ಫಿನಾನ್ಸ್ ಕೂಡ ಇವತ್ತು 1.5% ಗೇನ್ ಆಗಿದೆ. ಬ್ರಿಟಾನಿಯಾ ಶ್ರೀರಾಮ್ ಫಿನಾನ್ಸ್ ನಲ್ಲಿ ಕೂಡ ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತು. ಶ್ರೀರಾಮ್ ಫಿನಾನ್ಸ್ ಸ್ಟಾಕ್ ಅನ್ನ CLSA ಕವರ್ ಮಾಡಿ 3,350 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ಟಾಟಾ ಮೋಟಾರ್ಸ್ ನೋಡೋದಕ್ಕೆ ಸಿಗ್ತದೆ. 5.5%ಗೂ ಹೆಚ್ಚಿನ ಕರೆಕ್ಷನ್ ಟಾಟಾ ಮೋಟಾರ್ಸ್ ನಲ್ಲಿ ಇವತ್ತು ನೋಡೋದಕ್ಕೆ ಸಿಕ್ತು. ಸೊ ಟಾಟಾ ಮೋಟಾರ್ಸ್ ಸ್ಟಾಕ್ ಅನ್ನ UBS ಕವರ್ ಮಾಡಿ ಇವತ್ತಿನ ಪ್ರೈಸ್ ನಿಂದ 20% ಡೌನ್ ಸೈಡ್ ನ ಪೊಟೆನ್ಶಿಯಲ್ ಇರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ಹಾಗೆ ಸೆಲ್ ಕಾಲ್ ಅನ್ನ ಕೊಟ್ಟಿದ್ದು 825 ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ. ಇದಕ್ಕೆ ರೀಸನ್ ಮಾರ್ಜಿನ್ ಪ್ರೆಷರ್ ಬರ್ಬೋದು ಅನ್ನುವಂಥ ಒಂದು ಪ್ರಿಡಿಕ್ಷನ್ ಆಗಿರುತ್ತೆ. ಸೊ 2-3 ತಿಂಗಳಿಂದ ಟಾಟಾ ಮೋಟಾರ್ಸ್ ನ ಸೇಲ್ಸ್ ನಲ್ಲಿ ಯಾವುದೇ ರೀತಿಯ ಇಂಪ್ರೂವ್ಮೆಂಟ್ ನೋಡೋದಕ್ಕೆ ಸಿಗ್ತಿಲ್ಲ. ಜಾಗ್ವಾರ್ ಲ್ಯಾಂಡ್ ರೋವರ್ ನ ಸೇಲ್ಸ್ ಚೆನ್ನಾಗಿ ಆಗ್ತಿದೆ. ಬಟ್ ಮುಂದಿನ ದಿನಗಳಲ್ಲಿ ಜಾಗ್ವಾರ್ ಲ್ಯಾಂಡ್ ರೋವರ್ ನ ಸೇಲ್ಸ್ ಕೂಡ ಫಾಲ್ ಆಗ್ಬೋದು ಅನ್ನೋದು UBS ನ ವ್ಯೂ ಆಗಿರುತ್ತೆ. ಹಾಗೆ ನಿನ್ನೆ ಅಷ್ಟೇ ಟಾಟಾ ಮೋಟಾರ್ಸ್ ಫೆಸ್ಟಿವಲ್ ಆಫರ್ ನ ಅನೌನ್ಸ್ ಮಾಡಿದ್ರು. ಕೆಲವೊಂದಿಷ್ಟು ಎಲೆಕ್ಟ್ರಿಕ್ ಕಾರ್ಗಳ ಮೇಲೆ ಡಿಸ್ಕೌಂಟ್ ಅನ್ನ ಕೂಡ ಕೊಡ್ತಿದ್ದಾರೆ. ಇದರಿಂದ ಕೂಡ ಮಾರ್ಜಿನ್ ಪ್ರೆಷರ್ ನೋಡೋದಕ್ಕೆ ಸಿಗ್ಬೋದು ಅನ್ನೋದು UBS ನ ವ್ಯೂ ಆಗಿರುತ್ತೆ. ಸೊ ಟಾಟಾ ಮೋಟಾರ್ಸ್ ಮೇಜರ್ ಆಗಿ ತಮ್ಮ ಸೇಲ್ಸ್ ಅನ್ನ ಇಂಪ್ರೂವ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹಾಗೆ ಮಾರ್ಕೆಟ್ ಶೇರ್ ಅನ್ನ ಅಕ್ವೈರ್ ಮಾಡ್ಕೊಳ್ಳುವಂತ ಪ್ಲಾನ್ಗಳು ಕೂಡ ಇದೆ. ಸೊ ಇದು ಕಂಪನಿಗೆ ಲಾಂಗ್ ಟರ್ಮ್ ನಲ್ಲಿ ಪಾಸಿಟಿವ್ ಆಗಿರುತ್ತೆ. ಮೇ ಬಿ ಮುಂದಿನ 1-2 ಕ್ವಾರ್ಟರ್ ಸ್ವಲ್ಪ ಪ್ರೆಷರ್ ಟಾಟಾ ಮೋಟಾರ್ಸ್ ನಲ್ಲಿ ನೋಡೋದಕ್ಕೆ ಸಿಗ್ಬೋದು. ಹಾಗೆ ಇದೊಂದು ಬೈಯಿಂಗ್ ಆಪರ್ಚುನಿಟಿ ಕೂಡ ಆಗುತ್ತೆ. ONGC ಅಲ್ಲಿ ಕೂಡ ಇವತ್ತು 3.5% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಕ್ರೂಡ್ ಆಯಿಲ್ ನ ಪ್ರೈಸಸ್ ಫಾಲ್ ಆಗ್ತಿರೋದು ಪೇಂಟ್ ಸೆಕ್ಟರ್ ನ ಕಂಪನಿಗಳಿಗೆ ಪಾಸಿಟಿವ್ ಆದ್ರೆ ಆಯಿಲ್ ಪ್ರೊಡ್ಯೂಸಿಂಗ್ ಕಂಪನಿಗಳಿಗೆ ನೆಗೆಟಿವ್ ಆಗಿರುತ್ತೆ. ONGC, ಆಯಿಲ್ ಇಂಡಿಯಾ ಈ ಎಲ್ಲ ಸ್ಟಾಕ್ ಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ವಿಪ್ರೋನಲ್ಲಿ ಕೂಡ ಹೈಯರ್ ಲೆವೆಲ್ ನಿಂದ ಪ್ರಾಫಿಟ್ ಬುಕಿಂಗ್ ಬರ್ತಿದೆ. ಸ್ಟಾಕ್ ಇವತ್ತು 2% ಕರೆಕ್ಟ್ ಆಗಿದೆ. ಹಾಗೆ SBI ಕೂಡ 2% ಡೌನ್ ಆಯಿತು. ಇಂಡಾಲ್ಕೋನಲ್ಲಿ ಕೂಡ 2% ನ ಡೌನ್ ಸೈಡ್ ನೋಡೋದಕ್ಕೆ ಸಿಗ್ತದೆ. ಜೆಫ್ರೀಸ್ 28 ಸ್ಟಾಕ್ಗಳಲ್ಲಿ ಬೈ ರೆಕಮೆಂಡೇಶನ್ ಅನ್ನ ಕೊಟ್ಟಿದ್ದಾರೆ. ಹಾಗೆ 10 ಸ್ಟಾಕ್ಗಳು ಅಂಡರ್ ಪರ್ಫಾರ್ಮ್ ಮಾಡಬಹುದು ಅಂತ ತಮ್ಮ ಒಂದು ಪ್ರಿಡಿಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಕೆಲವೊಂದಿಷ್ಟು ಸ್ಟಾಕ್ಗಳಲ್ಲಿ ಅವರು ಬೈ ರೆಕಮೆಂಡೇಶನ್ ಅನ್ನ ಕೊಟ್ಟಿದ್ರು. ಕೆಲವೊಂದಿಷ್ಟು ಸ್ಟಾಕ್ಗಳನ್ನ ಹೊಸದಾಗಿ ಆಡ್ ಮಾಡಿದ್ದಾರೆ. ಕೆಲವೊಂದಿಷ್ಟು ಸ್ಟಾಕ್ಗಳು ರೀಪ್ಲೇಸ್ ಕೂಡ ಆಗಿದೆ. ಸೊ ಬ್ಯಾಂಕಿಂಗ್ ಸೆಕ್ಟರ್ನಿಂದ ಆಕ್ಸಿಸ್ ಬ್ಯಾಂಕ್, ICICI ಬ್ಯಾಂಕ್, SBI ಅನ್ನ ಬೈ ಮಾಡ್ಕೋಬಹುದು ಅಂತ ಅವರು ಹೇಳ್ತಿದ್ದಾರೆ. ಹಾಗೆ CLSA ಬೈ ರೆಕಮೆಂಡೇಶನ್ ಕೊಟ್ಟಿರುವಂತ ಶ್ರೀರಾಮ್ ಫಿನಾನ್ಸ್ ಕೂಡ ಈ ಒಂದು ಲಿಸ್ಟ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇದರ ಜೊತೆಯಲ್ಲಿ ಮಹೀಂದ್ರಾ ಅಂಡ್ ಮಹೀಂದ್ರಾ, L&T, NTPC, JSW ಎನರ್ಜಿ ಈ ರೀತಿಯ ಸ್ಟಾಕ್ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಕೆಲವೊಂದಿಷ್ಟು ಹೊಸ ಅಡಿಷನ್ಸ್ ಗಳು ಕೂಡ ನೋಡೋದಕ್ಕೆ ಸಿಗ್ತದೆ. ಚೋಳಮಂಡಲಂ ಫಿನಾನ್ಸ್, ICICI ಲಾಂಬಾರ್ಡ್, ITC ಸೊ ಈ 3 ಸ್ಟಾಕ್ಗಳಲ್ಲಿ ಹೊಸದಾಗಿ ಬೈ ರೆಕಮೆಂಡೇಶನ್ ಅನ್ನ ಜೆಫ್ರೀಸ್ ಕೊಡ್ತಿದ್ದಾರೆ. ಅದರ ಜೊತೆಯಲ್ಲಿ ಕೆಲವೊಂದಿಷ್ಟು ರೀಪ್ಲೇಸ್ಮೆಂಟ್ ಗಳು ಕೂಡ ನೋಡೋದಕ್ಕೆ ಸಿಗ್ತದೆ. ಸೊ ಈ ಮುಂಚೆ ಇಂಡಾಲ್ಕೋನಲ್ಲಿ ಬೈ ರೆಕಮೆಂಡೇಶನ್ ಇತ್ತು. ಸೊ ಅದನ್ನ ಈಗ ಕೋಲ್ ಇಂಡಿಯಾ ಜೊತೆ ರೀಪ್ಲೇಸ್ ಮಾಡಿದ್ದಾರೆ. ಹಾಗೆ GCPL ನಲ್ಲಿ ಬೈ ರೆಕಮೆಂಡೇಶನ್ ಇತ್ತು. ಅದನ್ನ ಈಗ HUL ನೊಂದಿಗೆ ರೀಪ್ಲೇಸ್ ಮಾಡಿದ್ದಾರೆ. ಹಾಗೇನೆ ಈ ಮುಂಚೆ ನೈಕಾದಲ್ಲಿ ಬೈ ರೆಕಮೆಂಡೇಶನ್ ಇತ್ತು. ಅದನ್ನ ಈಗ ಜುಬಿಲೆಂಟ್ ಫುಡ್ ವರ್ಕ್ ನ ಜೊತೆಯಲ್ಲಿ ರೀಪ್ಲೇಸ್ ಮಾಡಿದ್ದಾರೆ. ಹಾಗೆ ಮುಂಚೆ ಮ್ಯಾನ್ಕೈಂಡ್ ಫಾರ್ಮಾದಲ್ಲಿ ಬೈ ರೆಕಮೆಂಡೇಶನ್ ಇತ್ತು. ಅದನ್ನ ಈಗ ಸನ್ ಫಾರ್ಮಾ ಜೊತೆ ರೀಪ್ಲೇಸ್ ಮಾಡಿದ್ದಾರೆ. ಸೊ ಈ ರೀತಿಯಲ್ಲಿ 28 ಸ್ಟಾಕ್ಗಳನ್ನ ಜೆಫ್ರೀಸ್ ಬೈ ಮಾಡಿ ಅಂತ ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಹಾಗೆ 10 ಸ್ಟಾಕ್ಗಳು ಅಂಡರ್ ಪರ್ಫಾರ್ಮ್ ಮಾಡಬಹುದು ಅಂತ ಕೂಡ ಅವರು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಇದರಲ್ಲಿ ಟೆಕ್ ಮಹೀಂದ್ರಾ, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್, ಗುಜರಾತ್ ಗ್ಯಾಸ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ರೀಸೆಂಟ್ ಟೈಮ್ ನಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕೊಡ್ತಿರುವಂತ ಏಷ್ಯನ್ ಪೇಂಟ್ಸ್ ಕೂಡ ಅಂಡರ್ ಪರ್ಫಾರ್ಮ್ ಮಾಡಬಹುದು ಅನ್ನೋದು ಜೆಫ್ರೀಸ್ ನ ವ್ಯೂ ಆಗಿರುತ್ತೆ. ಹಾಗೆ ಪೆಟ್ರೋನೆಟ್, LNG, IEX, SRF ನಲ್ಲಿ ಕೂಡ ಅಂಡರ್ ಪರ್ಫಾರ್ಮ್ ರೇಟಿಂಗ್ ಅನ್ನು ಇವರು ಕೊಡ್ತಿದ್ದಾರೆ. ಡಿಕ್ಸಾನ್ ಟೆಕ್ನಾಲಜೀಸ್ ಈ ಒಂದು ಸ್ಟಾಕ್ ತುಂಬಾನೇ ಗೇನ್ ಆಗಿದೆ. ಈ ಒಂದು ಸ್ಟಾಕ್ ಕೂಡ ಅಂಡರ್ ಪರ್ಫಾರ್ಮ್ ಮಾಡಬಹುದು ಅನ್ನೋದು ಜೆಫ್ರೀಸ್ ನ ವ್ಯೂ ಆಗಿರುತ್ತೆ.
ಹಾಗೆ ಟಾಟಾ ಪವರ್ ಮತ್ತೆ ವರ್ಲ್ಪೂಲ್ ಇಂಡಿಯಾದಲ್ಲಿ ಕೂಡ ಇವರು ಅಂಡರ್ ಪರ್ಫಾರ್ಮ್ ರೇಟಿಂಗ್ ಅನ್ನ ಕೊಡ್ತಿದ್ದಾರೆ. ಸೊ ಇಲ್ಲಿ ಒಂದು ವಿಷಯವನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ, ಇದು ಜೆಫ್ರೀಸ್ ನ ವ್ಯೂ ಆಗಿರುತ್ತೆ. ಸೊ ಕಂಪನಿಗಳು ಯಾವ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾರೆ ಅದರ ಬೇಸಿಸ್ ಮೇಲೆ ಪ್ರೈಸ್ ಟ್ರೇಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಜೆಫ್ರೀಸ್ ನ ರಿಸರ್ಚ್ ನ ಪ್ರಕಾರ ಈ ಸ್ಟಾಕ್ ಗಳಲ್ಲಿ ಅವರು ಅಂಡರ್ ಪರ್ಫಾರ್ಮ್ ರೇಟಿಂಗ್ ಅನ್ನ ಕೊಡ್ತಿದ್ದಾರೆ. ಹಾಗೆ 28 ಸ್ಟಾಕ್ ಗಳಲ್ಲಿ ಬೈ ರೆಕಮೆಂಡೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಜೆಫ್ರೀಸ್ ಬೈ ರೆಕಮೆಂಡೇಶನ್ ಕೊಟ್ಟಿರುವಂತಹ ಸ್ಟಾಕ್ ಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗಬಹುದು. ಎಕ್ಸಾಂಪಲ್ಗೆ ಈಗ ಕ್ರೂಡ್ ಆಯಿಲ್ ನ ಪ್ರೈಸಸ್ ಇನ್ನಷ್ಟು ಫಾಲ್ ಆದ್ರೆ ONGC ಅಲ್ಲಿ ಕೂಡ ಕರೆಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ HUL ಕೂಡ ಈಗ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತಿದೆ. ಸೊ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನ ಎಕ್ಸ್ಪೆಕ್ಟೇಷನ್ಸ್ ಗಳು ಕೂಡ ಇರುತ್ತೆ. ಈ ರೀತಿಯಲ್ಲಿ ಬ್ರೋಕರೇಜ್ ಪ್ರಿಡಿಕ್ಷನ್ ಬೇಸಿಸ್ ಮೇಲೆ ಬೈ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬ್ರೋಕರೇಜ್ ಗಳು ಅಂಡರ್ ಪರ್ಫಾರ್ಮ್ ರೇಟಿಂಗ್ ಅಥವಾ ಸೆಲ್ ಕಾಲ್ ಅನ್ನ ಕೊಟ್ಟಿದ್ದಾರೆ ಅಂತ ಸೆಲ್ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಸೊ ಈಗ SBI ನ ಎಕ್ಸಾಂಪಲ್ ಆಗಿ ತಗೊಂಡಾಗ ರೀಸೆಂಟ್ ಆಗಿ ಗೋಲ್ಡ್ಮನ್ ಸ್ಯಾಕ್ಸ್ SBI ನಲ್ಲಿ ಸೆಲ್ ಕಾಲ್ ಅನ್ನ ಕೊಟ್ಟಿದ್ರು, ಬಟ್ ಜೆಫ್ರೀಸ್ ಬೈ ಕಾಲ್ ಅನ್ನ ಕೊಡ್ತಿದ್ದಾರೆ. ಸೊ ಬ್ರೋಕರೇಜ್ ಗಳಲ್ಲೇ ಡಿಫರೆನ್ಸಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಾವು ಜಸ್ಟ್ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಹಾಗೆ ಕಂಪನಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅದನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಸ್ಟಾಕ್ಗಳು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಸ್ಟಾಕ್ಗಳೇ ಆಗಿರುತ್ತೆ. ಸೊ ಮುಂದಿನ ಒಂದೆರಡು ಕ್ವಾರ್ಟರ್ ಪ್ರೆಷರ್ ಬರ್ಬೋದು ಅನ್ನುವಂಥ ಒಂದು ರೀಸನ್ ಇಂದ ಜೆಫ್ರೀಸ್ ಅಂಡರ್ ಪರ್ಫಾರ್ಮ್ ರೇಟಿಂಗ್ ಅನ್ನ ಕೊಟ್ಟಿರಬಹುದು. ವರುಣ್ ಬೆವರೇಜಸ್ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 3.5% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿದ್ರು. ಸ್ಟಾಕ್ ಸ್ಪ್ಲಿಟ್ಗೆ ಸೆಪ್ಟೆಂಬರ್ 12 ರೆಕಾರ್ಡ್ ಡೇಟ್ ಆಗಿರುತ್ತೆ. 2:5 ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಆಗಿದೆ. 2023 ಜೂನ್ ನಲ್ಲಿ 10 ರೂಪಾಯಿ ಇದ್ದಂಥ ಫೇಸ್ ವ್ಯಾಲ್ಯೂನ 5 ರೂಪಾಯಿಗೆ ರಿಡ್ಯೂಸ್ ಮಾಡಿದ್ರು. ಈಗ ಆ ಒಂದು ಫೇಸ್ ವ್ಯಾಲ್ಯೂನ 2ಕ್ಕೆ ರಿಡ್ಯೂಸ್ ಮಾಡ್ತಿದ್ದಾರೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಇಬ್ಬರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ. FIIs ಕಡೆಯಿಂದ 1755 ಕೋಟಿ ಅಮೌಂಟ್ ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ DIIs ಕಡೆಯಿಂದ 230 ಕೋಟಿ ಅಮೌಂಟ್ ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಗ್ತದೆ. ಸಂವರ್ಧನ್ ಮದರ್ಸನ್ ಇಂಟರ್ನ್ಯಾಷನಲ್ ನಲ್ಲಿ ಇವತ್ತು 3% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಇವರ ಕ್ಲೈಂಟ್ ಆಗಿರುವಂಥ BMW ಗ್ರೂಪ್ ನ ಅರ್ನಿಂಗ್ಸ್ ಫಾಲ್ ಆಗಿದೆ. ಹಾಗೆಯೇ ಕಂಪನಿ ಏನು ವೆಹಿಕಲ್ ಗಳ ಡೆಲಿವರಿಯನ್ನ ಮಾಡ್ತಿದ್ರು ಆ ಒಂದು ಡೆಲಿವರೀಸ್ ಕೂಡ ಕಡಿಮೆ ಆಗ್ತಿರೋದು ಕಾಣಿಸ್ತಿದೆ. ಎಬಿಟಾ ಮಾರ್ಜಿನ್ಸ್ ಕೂಡ ಫಾಲ್ ಆಗಿದೆ. ಇದರಿಂದ BMW ಸ್ಟಾಕ್ ಪ್ರೈಸ್ ನಲ್ಲಿ ಕಳೆದ 5 ಟ್ರೇಡಿಂಗ್ ಸೆಷನ್ಸ್ ಗಳಲ್ಲಿ 14% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ BMW ಜರ್ಮನ್ ಬೇಸ್ಡ್ ಕಂಪನಿ ಆಗಿರುತ್ತೆ. ಫ್ರಾಂಕ್ಫರ್ಟ್ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಈ ಒಂದು ಕಂಪನಿ ಟ್ರೇಡ್ ಆಗ್ತಿದೆ. ಹಾಗೆ ಪ್ರೈಸ್ ಏನ್ ನೋಡೋದಕ್ಕೆ ಸಿಗ್ತದೆ, ಇದು ಯೂರೋಸ್ ನಲ್ಲಿರುವಂತಹ ಪ್ರೈಸ್ ಆಗಿರುತ್ತೆ. ಸೊ BMW ಗ್ರೂಪ್ ಮದರ್ಸನ್ ಸುಮಿಗೆ 5% ರೆವೆನ್ಯೂ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾರೆ. ಸೊ BMW ಗ್ರೂಪ್ ನ ಅರ್ನಿಂಗ್ಸ್ ಫಾಲ್ ಆಗ್ತಿರೋದ್ರಿಂದ ಸಂವರ್ಧನ್ ಮದರ್ಸನ್ ಸುಮಿಯ ರೆವೆನ್ಯೂಸ್ ಫಾಲ್ ಆಗ್ಬೋದು ಅನ್ನುವಂಥ ಒಂದು ಪ್ಯಾನಿಕ್ ನಿಂದ ಇವತ್ತು ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಅಷ್ಟು ದೊಡ್ಡ ಎಫೆಕ್ಟ್ ಆಗೋದಿಲ್ಲ. ಸಂವರ್ಧನ್ ಮದರ್ಸನ್ ಬೇರೆ ಕ್ಲೈಂಟ್ ಗಳನ್ನ ಕೂಡ ಹೊಂದಿದ್ದಾರೆ. ಹಾಗೆ ಒಳ್ಳೆ ಒಂದು ಕ್ಲೈಂಟ್ ಬೇಸ್ ಅನ್ನ ಕೂಡ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಬೇರೆ ಕಡೆಯಿಂದ ಒಳ್ಳೆ ಒಂದು ರೆವೆನ್ಯೂಸ್ ಅನ್ನ ಇವರು ಜನರೇಟ್ ಮಾಡಿದಾಗ ಅದು ಸೆಟ್ ಆಫ್ ಆಗುತ್ತೆ. ಜಸ್ಟ್ ನ್ಯೂಸ್ ಬೇಸಿಸ್ ಮೇಲೆ ಇವತ್ತು ಸ್ಟಾಕ್ ಕರೆಕ್ಟ್ ಆಗಿದೆ. ಸೊ ಮುಂದಿನ ದಿನದಲ್ಲಿ ಸಂವರ್ಧನ್ ಮದರ್ಸನ್ ಮತ್ತೆ ರಿಕವರ್ ಆಗುತ್ತೆ. ಹಾಗೆ ಇನ್ಫಿಬೀಮ್ ಅವೆನ್ಯೂಸ್ ನಲ್ಲಿ ಇವತ್ತು 3.5% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕಂಪನಿ ತಮ್ಮ ಡಿಮರ್ಜರ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಡಿಮರ್ಜ್ಡ್ ಎಂಟಿಟಿ ಒಡಿಗಾಮಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗುತ್ತೆ. ಸೊ ಇನ್ಫಿಬೀಮ್ ಅವೆನ್ಯೂಸ್ ನ 89 ಶೇರ್ಸ್ ಗಳನ್ನ ನೀವು ಹೋಲ್ಡ್ ಮಾಡ್ತಿದ್ರೆ ನಿಮಗೆ ಡಿಮರ್ಜ್ ಆಗಿರುವಂತಹ ಒಡಿಗ್ಮಾ ಕನ್ಸಲ್ಟೆನ್ಸಿ ಸೊಲ್ಯೂಷನ್ ನ 1 ಶೇರ್ ಕ್ರೆಡಿಟ್ ಆಗುತ್ತೆ. ಸೊ ಫ್ರಾಕ್ಷನಲ್ ಶೇರ್ಸ್ ಇದ್ರೆ ಅಂದ್ರೆ ನೀವು 88 ಶೇರ್ಸ್ ಗಳನ್ನ ಹೊಂದಿದ್ರು ಕೂಡ ನಿಮಗೆ ಆ 1 ಶೇರ್ ಏನು ಕ್ರೆಡಿಟ್ ಆಗಬೇಕಾಗಿದೆ ಆ ಶೇರ್ಸ್ ಕ್ರೆಡಿಟ್ ಆಗೋದಿಲ್ಲ. ಹಾಗೆ ನಿಮಗೆ ಯಾವುದೇ ರೀತಿಯ ಅಮೌಂಟ್ ಕೂಡ ಬ್ಯಾಂಕ್ ನಲ್ಲಿ ಕ್ರೆಡಿಟ್ ಆಗೋದಿಲ್ಲ. ಸೊ ಆ ಅಮೌಂಟ್ ಏನಿರುತ್ತೆ ಆ ಅಮೌಂಟ್ ಅನ್ನು ಇವರು ಟ್ರಸ್ಟ್ಗೆ ಫಾರ್ವರ್ಡ್ ಮಾಡ್ತಾರೆ. ಆ ಟ್ರಸ್ಟ್ ಈ ಫಂಡ್ ಅನ್ನ ಒಡಿಗ್ಮಾ ಕನ್ಸಲ್ಟೆನ್ಸಿ ಸೊಲ್ಯೂಷನ್ ನ ವೆಲ್ಫೇರ್ ನಲ್ಲಿ ಬಳಸ್ಕೋತಾರೆ. ಸೊ ಇಲ್ಲಿ ಫ್ರಾಕ್ಷನಲ್ ಶೇರ್ಸ್ ಗಳನ್ನ ಹೋಲ್ಡ್ ಮಾಡ್ತಿದ್ರೆ ಯಾವುದೇ ರೀತಿಯ ಡಿಮರ್ಜ್ಡ್ ಶೇರ್ ಸಿಗೋದಿಲ್ಲ. ಸೊ 89, 178 ಈ ರೀತಿಯಲ್ಲಿ ಶೇರ್ಸ್ ಗಳನ್ನ ಹೋಲ್ಡ್ ಮಾಡಿದ್ರೆ ನಿಮಗೆ ಶೇರ್ಸ್ ಗಳು ಸಿಗುತ್ತೆ. ಹಾಗೆ IPO ಗಳ ವಿಚಾರಕ್ಕೆ ಬಂದಾಗ ತಿರುಪತಿ ಬಾಲಾಜಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇನ್ನಷ್ಟು ಫಾಲ್ ಆಗ್ತದೆ. 30% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆಲ್ರೆಡಿ ಅಲಾಟ್ಮೆಂಟ್ ಸ್ಟೇಟಸ್ ಕೂಡ ಬಂದಿದೆ. ನಾಳೆ ಸೆಪ್ಟೆಂಬರ್ 12ಕ್ಕೆ ಈ ಕಂಪನಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗ್ತದೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಪ್ರಾಫಿಟ್ ಅನ್ನು ಬುಕ್ ಮಾಡ್ಕೋಬಹುದಾಗುತ್ತೆ. ಹಾಗೆಯೇ ಬಜಾಜ್ ಹೌಸಿಂಗ್ ಫಿನಾನ್ಸ್ ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿ 7 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದೆ. ಬಟ್ ಅಲಾಟ್ಮೆಂಟ್ ನ ಚಾನ್ಸಸ್ ಇರುತ್ತೆ. ನೀವು 4-5 ಡಿಮ್ಯಾಟ್ ಅಕೌಂಟ್ ಗಳಿಂದ ಅಪ್ಲಿಕೇಶನ್ ಅನ್ನು ಹಾಕಿದ್ರೆ ಬೇರೆ ಬೇರೆ ಪ್ಯಾನ್ ಇರುವಂತಹ ಡಿಮ್ಯಾಟ್ ಅಕೌಂಟ್ ಗಳಿಂದ ನಿಮಗೆ ಅಲಾಟ್ಮೆಂಟ್ ಸಿಗುವಂತ ಚಾನ್ಸಸ್ ಇದೆ. 50% ಚಾನ್ಸಸ್ ಇದೆ ಅಂತ ಅನ್ಕೋಬಹುದಾಗುತ್ತೆ. ಹಾಗೆ ಎಂಪ್ಲಾಯ್ ಕ್ಯಾಟಗರಿ 2 ಟೈಮ್ ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಶೇರ್ ಹೋಲ್ಡರ್ ಕ್ಯಾಟಗರಿಯಲ್ಲಿ 18 ಟೈಮ್ ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಹಾಗೆ HNI ಕ್ಯಾಟಗರಿಯಲ್ಲಿ ಕೂಡ 44 ಟೈಮ್ ನ ಸಬ್ಸ್ಕ್ರಿಪ್ಷನ್ ಬರ್ತಿರೋದು ಕಾಣಿಸ್ತಿದೆ. QIB ಕ್ಯಾಟಗರಿ 222 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ 74 ರೂಪಾಯಿ ನೋಡೋದಕ್ಕೆ ಸಿಗ್ತಿದ್ದು 105% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ.
ಸೊ ಒಳ್ಳೆ ಒಂದು ಬಂಪರ್ ಲಿಸ್ಟಿಂಗ್ ಗೇನ್ಸ್ ಅನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಟಾಲಿನ್ಸ್ ಟೈರ್ ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇನ್ನಷ್ಟು ಫಾಲ್ ಆಗ್ತದೆ. ಕೇವಲ 11% ಲಿಸ್ಟಿಂಗ್ ಗೇನ್ ಇವತ್ತು ನೋಡೋದಕ್ಕೆ ಸಿಗ್ತದೆ. ರಿಟೇಲ್ ಕ್ಯಾಟಗರಿ 22 ಟೈಮ್ ಸಬ್ಸ್ಕ್ರೈಬ್ ಆಯಿತು. NII ಕ್ಯಾಟಗರಿ 28 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಬಟ್ QIB ಕ್ಯಾಟಗರಿಯಲ್ಲಿ 26 ಟೈಮ್ನ ಸಬ್ಸ್ಕ್ರಿಪ್ಷನ್ ಮಾತ್ರ ನೋಡೋದಕ್ಕೆ ಸಿಗ್ತದೆ. ಟೋಟಲ್ ಆಗಿ ಇಶ್ಯೂ 25 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ ಇನ್ನೂ ಸ್ವಲ್ಪ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ಬಂದಿದ್ದರೆ ಪ್ರೀಮಿಯಂ ಸ್ಟೇಬಲ್ ಆಗಿ ಇರುತ್ತಿತ್ತು. ಬಟ್ ಈ ಒಂದು IPO ನಲ್ಲಿ ಕಡಿಮೆ ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ಕ್ರಾಸ್ ನಲ್ಲಿ ಕೂಡ ಸಬ್ಸ್ಕ್ರಿಪ್ಷನ್ ಮುಗಿದಿದೆ. ರಿಟೇಲ್ ಕ್ಯಾಟಗರಿ 11 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ NII ಕ್ಯಾಟಗರಿ 23 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ 25 ಟೈಮ್ನಷ್ಟು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಈ IPO ನಲ್ಲಿ ಪ್ರೀಮಿಯಂ ಸ್ಟೇಬಲ್ ಆಗಿದೆ. ₹50 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿದ್ದು 20% ಅರೌಂಡ್ ಅಲ್ಲಿ ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ PNG ಜ್ಯುವೆಲರ್ಸ್ ನ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. 53% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ IPO ನಲ್ಲಿ ರಿಟೇಲ್ ಕ್ಯಾಟಗರಿ 7 ಟೈಮ್ ಸಬ್ಸ್ಕ್ರೈಬ್ ಆಗ್ತದೆ. ಸೊ ಸೆಪ್ಟೆಂಬರ್ 12 ಗುರುವಾರ ಅಪ್ಲಿಕೇಶನ್ ಅನ್ನು ಹಾಕೋದಕ್ಕೆ ಕೊನೆ ದಿನ ಆಗಿರುತ್ತೆ. ಸೊ ಅಪ್ಲಿಕೇಶನ್ಸ್ ಅನ್ನು ಹಾಕ್ಬೋದಾಗುತ್ತೆ. ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ಸ್ ಅನ್ನ ಈ ಒಂದು IPO ನಿಂದ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.